ಒರಿಜಿನಲ್ ಹೆಸರು ಬಂದು ಎಚ್ ವೆಂಕಟೇಶ್ವರ ಸರ್. ಅದು ಡೈರೆಕ್ಟರ್ ಆಗಿ ಬೇಕು ಅಂದಾಗ ನಾನು ಆಗ ವೆಂಕಟ್ ಅನ್ನೋ ಹೆಸರನ್ನೇ ಪ್ಲಾನ್ ಮಾಡೋಣ ಅನ್ಕೊಂಡೆ. ಆ ಟೈಮಲ್ಲೇ ಪಾಪ ಉಷಾ ವೆಂಕಟ್ ಅವ್ರದ್ದು ಹೆಸರು ಝೂಮ್ ಆಗೋಗ್ತಿತ್ತು. ಆಗ್ಲೂ ನೀವು ನಂಬ್ತೀರ ನಮ್ಮಲ್ಲ ನನ್ನ ಹೇರ್ ಹಾಗೆ ಇತ್ತು ಸರ್, ಫುಲ್ ಕರ್ಲಿ, ಅದು ಇದು ಸೇಮ್ ನಿಯರ್ ಬೈ ಏರಿಯಾ. ಅವ್ರ ಇಂದ್ರನಗರ ಅಂದ್ರೆ ನಾವು ಆಲ್ಮೋಸ್ಟ್ ಅಲ್ಲಿಂದ ಒಂದು 4-5 ಕಿಲೋಮೀಟರ್ ಅಷ್ಟೇ ನಮ್ದು ಆ ಏರಿಯಾ. ಆಮೇಲೆ ಇದ್ ಮಾಡಿಸಿದ್ವಿ, ಪೋನಿಟೇಲ್ ಮಾಡಿಸಿದ್ವಿ. ಈ ಸಿನಿಮಾಕ್ಕೋಸ್ಕರ ಕೆಲವು ರಿಸರ್ಚ್ ಎಲ್ಲ ಮಾಡಿದಾಗ ಹೇರ್ ಕಟ್ ಹೇಗಿರ್ಬೇಕು, ಅಂದ್ರೆ ಈ ಪರ್ಸನ್ ಯಾರು ಗೈಡ್ ಮಾಡಕ್ ಬರ್ತಿದ್ದಾನೆ ಆ ಪರ್ಸನ್ ಈ ಹ್ಯಾಸ್ ಟು ಬಿ ಸಮಥಿಂಗ್ ಚೆನ್ನಾಗಿರ್ಬೇಕು, ನೋಡಕ್ಕೂ ಚೆನ್ನಾಗಿರ್ಬೇಕು. ಯಾಕಂದ್ರೆ ನಮ್ಮ ಮೈಂಡ್ ಅಲ್ಲೆಲ್ಲ ಕೃಷ್ಣ ಒಂದೇ ಜಗದ್ಗುರು, ಆ ಪರ್ಸನ್ ಒಬ್ಬರೇ ಜಗದ್ಗಿ ಗುರು. ಸೊ ಅವರಲ್ಲಿ ಕೆಲವು ಕ್ವಾಲಿಟೀಸ್ ಏನಂದ್ರೆ, ಅವರು ನೋಡಕ್ ಹಂಗಿದ್ರೆ ಡಸ್ಕಿ ಒಂಥರ ಕಲರ್ಸ್ ಹಿಂಗಿದ್ರೇನು ಏನೋ ಒಂದು ವೆರೈಟಿ. ಆ ಪರ್ಸನ್ ನೋಡಿದ್ರೆ ಅಬ್ಬಾ ನಮ್ಗೆಲ್ಲ ಒಂಥರ ವೈಬ್ರೇಷನ್. ಕೃಷ್ಣ ಇಲ್ಲಿ ಬಂದಿದ್ದಾನೆ ಅಂದ್ರೆ ಎಲ್ಲರೂ ಓಡು. ಇನ್ ಕೇಸ್ ನನಗೆ ಕೃಷ್ಣ ಇಲ್ಲಿ ಕಾಣಿಸಿದ್ನಂದ್ರೆ ನನಗೆ ಲೈಕ್ ಏನಂದ್ರೆ ಎಲ್ಲಾ ಬಿಟ್ಬಿಟ್ಟು ಬಾ ಕೃಷ್ಣ ಓಡ್ಬಿಡೋಣ, ಎಲ್ಲಾದ್ರೂ ಓಡೋಣ ಅಂತ. ಸೊ ಅಷ್ಟು ಪ್ರೀತಿ. ಹಾಗೆ ಅದಕ್ಕೋಸ್ಕರನೇ ಕೃಷ್ಣ ಸಂಕಲ, ಅದು ಕೃಷ್ಣ ಸಂಕಲ ಆಕರ್ಷಣ. ಆಕ್ಚುಲಿ ಆಕರ್ಷಣ ಕೃಷ್ಣ 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 ಅಂತ ಬಂದಿದೆ. ಹಾಗಾಗಿ ಆಕರ್ಷಣ. ಸಂಕುಲ ಬಂದು ಸಮ್ ಪ್ಲಸ್ ಕುಲ. ಸಮ್ ಅಂದ್ರೆ ಒಳ್ಳೆಯ, ಕುಲ ಅಂದ್ರೆ ಯೂನಿಕ್ ಅಂತ ಗ್ರೂಪ್. ನನ್ನ ಹೆಸರು ಬಂದ್ರೆ ವ್ಯಾನ ಅನ್ನೋದು ಗಾಳಿ ಸರ್. ವ್ಯಾನ ಅಪಾನ ಅಂತ ಬರುತ್ತಲ್ಲ, ಅದರಲ್ಲಿ ವ್ಯಾನ ಅನ್ನೋದು ನನಗೆ ಆ ವ್ಯಾನ ಅನ್ನೋದು ತುಂಬಾ ಇಷ್ಟ ಆಯ್ತು. ಸಮಥಿಂಗ್ ಇದು ಚೆನ್ನಾಗಿದೆ. ಆಮೇಲೆ ವರ್ಣ ಅಂತ ನಾನು ತಮಿಳ್ನಾಡಲ್ಲಿ ಇದ್ದಾಗ ತಮಿಳ್ ಒಂದು ಮೂವಿ ವರ್ಕ್ ಮಾಡ್ತಿದ್ದೆ. ಅಂದ್ರೆ ಅದು ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದೆ. ಅದು ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಪ್ರೊಡಕ್ಷನ್ ವರ್ಕ್ ಮಾಡ್ತಿದ್ದೆ. ಆಗ ನನ್ನ ಹೆಸರು ಏನಾದ್ರು ಒಂದ್ ಸ್ವಲ್ಪ ಯುನಿಕ್ ಆಗಿರ್ಬೇಕು, ಎಲ್ಲಾರು ಇಟ್ಕೊಂಡಂಗೆ ಇಟ್ಕೋಬಾರ್ದು ಅಂದ್ರೆ ವರ್ಣ ಅಂತ ಇಟ್ಕೊಳ್ಳೋಣ ಅಂತ ಪ್ಲಾನ್ ಇಟ್ಕೊಂಡೆ. ಆ ವರ್ಣ ಬರ್ತಾ 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 ಏನಾಯ್ತು, ನಾನು ಓನ್ ಪ್ರೊಡಕ್ಷನ್, ನಾವು ಓನ್ ಸಿನಿಮಾ ಮಾಡ್ಬೇಕು ಅಂದಾಗ ನನ್ನ ಹೆಸರು ವರ್ಣ ಇರ್ಲಿ ಅಂತ ಅನ್ಕೊಂಡೆ. ಮತ್ತೆ ವ್ಯಾನ್ ಅನ್ನೋದು ರಿಸರ್ಚ್ ಮಾಡಿದೆ, ತುಂಬಾ ರಿಸರ್ಚ್ ಮಾಡಿ ವ್ಯಾನ ವರ್ಣ ಇಟ್ಕೊಂಡೆ. ಜಮಲ್ ಅನ್ನೋದು ಮನೆ ಹೆಸರು. ಲೈಕ್ ಈಗ ಕೊನೆದಲ್ಲ ಶೇಖರ್ ಕಮೂಲ, ಲೈಕ್ ಈ ತರ ಜಮೂಲ ಹಾಗೆ. ಹೇಳಿ ಸರ್. ಸಾರಿ ಸರ್. ಒಬ್ರು ಬಂದು ಸೌತ್ ಆಫ್ರಿಕಾದಲ್ಲಿ ಇದ್ದಾರೆ ಸರ್, ಇನ್ನೊಬ್ರು ಬಂದು ಲೈಕ್ ಔಟ್ ಆಫ್ ಸ್ಟೇಟ್ ಇದ್ದಾರೆ. ಕರೆದ್ವಿ ಸರ್, 2-3 ವೀಕ್ಸ್ ಅವರು ಟ್ರಿಪ್ ಹೊಡಿತಿದ್ದಾರೆ ಸರ್ ವರ್ಕ್ ಮೇಲೆ. ಹಾಗಾಗಿ ನೆಕ್ಸ್ಟ್ ಇದಕ್ಕೆ ಜಾಯ್ನ್ ಆಗ್ತೀನಿ ಅಂದಿದ್ದಾರೆ ಇಬ್ರು. ಸೊ ಲಕ್ಕಿಲಿ ಅವರು ಬಂದ್ರೆ ಇನ್ನೊಂದು ಗ್ರೂಪ್ ಬೆಳೆಯುತ್ತೆ ಸರ್. ಈ ಅಮಾವಾಸ್ಯೆ ಇದು ಅದನ್ನೊಂದು ಮಂತ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದೀವಿ ಸರ್, ಈಗ ಮುಗಿಲಿ ಇದೊಂದು ಮಂತ್ ಅಂತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.